ನೀವು ಇನ್ಸ್ಟಾಗ್ರಾಮ್ ರೀಲ್ ಹಾಕಿದ್ರು ಯೂಸ್ ಬರ್ತಿಲ್ವಾ, ಲೈಕ್ ಶೇರ್ ಫಾಲೋ ಏನು ಆಗ್ತಿಲ್ವಾ? ಆದರೆ ಅದೇ ಸಮಯದಲ್ಲಿ ಕೆಲವರು ಒಂದೇ ರೀಲ್ನಲ್ಲಿ 1 ಮಿಲಿಯನ್ ಯೂಸ್ ತಗೋತಿದ್ದಾರೆ, ಓವರ್ನೈಟ್ ವೈರಲ್ ಆಗ್ತಿದ್ದಾರೆ. ಅದರಲ್ಲಿ ಯಾವುದೇ ಮ್ಯಾಜಿಕ್ ಇಲ್ಲ, ಫಾರ್ಮುಲಾ ಇದೆ. ಇಂದಿನ ಈ ವಿಡಿಯೋದಲ್ಲಿ 2026 ಇನ್ಸ್ಟಾಗ್ರಾಮ್ ರೀಲ್ ವೈರಲ್ ಫಾರ್ಮುಲಾ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಎಂಡ್ ತನಕ ನೋಡಿದ್ರೆ ನಿಮ್ಮ ರೀಲ್ ವೈರಲ್ ಆಗೋ ಚಾನ್ಸಸ್ 10x ಇನ್ಕ್ರೀಸ್ ಆಗುತ್ತೆ. ಪಾರ್ಟ್ 1, ಇನ್ಸ್ಟಾಗ್ರಾಮ್ ಅಲ್ಗೋರಿದಮ್ 2026 ಅರ್ಥ ಮಾಡ್ಕೊಳ್ಳಿ. ಮೊದಲಿಗೆ ಒಂದು ಟ್ರೂತ್ ಹೇಳ್ತೀನಿ, ಇನ್ಸ್ಟಾಗ್ರಾಮ್ ಅಲ್ಗೋರಿದಮ್ ನಿಮ್ಮ ರೀಲ್ ನೋಡಿ ಜಡ್ಜ್ ಮಾಡಲ್ಲ, ಆಡಿಯನ್ಸ್ ರಿಯಾಕ್ಷನ್ ನೋಡಿ ಜಡ್ಜ್ ಮಾಡುತ್ತೆ. 2026ರಲ್ಲಿ ಇನ್ಸ್ಟಾಗ್ರಾಮ್ ಮುಖ್ಯವಾಗಿ 4 ವಿಷಯಗಳನ್ನು ನೋಡುತ್ತೆ. ಫಸ್ಟ್ ವಾಚ್ ಟೈಮ್, ಸೆಕೆಂಡ್ ರಿವಾಚ್, ಥರ್ಡ್ ಎಂಗೇಜ್ಮೆಂಟ್, ಫೋರ್ತ್ ರೀಲ್ ಎಂಡ್ ತನಕ ನೋಡ್ತಾರಾ ಇಲ್ವಾ ಅಂತ. ನಿಮ್ಮ ರೀಲ್ 10 ಜನರಲ್ಲಿ 8 ಜನರು ಎಂಡ್ ತನಕ ನೋಡಿದ್ರೆ ಇನ್ಸ್ಟಾಗ್ರಾಮ್ ನಿಮ್ಮ ರೀಲ್ ಅನ್ನು 100, 100ರಿಂದ 1000, 1000ರಿಂದ 10,000 ಜನರಿಗೆ ಪುಷ್ ಮಾಡುತ್ತೆ. ಪಾರ್ಟ್ 2, ವೈರಲ್ ರೀಲ್ ಹುಕ್ ಫಾರ್ಮುಲಾ. ಸ್ನೇಹಿತರೆ, ಮೊದಲು 3 ಸೆಕೆಂಡ್ ಡಿಸೈಡ್ ಮಾಡುತ್ತೆ ನಿಮ್ಮ ರೀಲ್ ವೈರಲ್ ಆಗುತ್ತೋ ಇಲ್ವೋ ಅಂತ. ತಪ್ಪು ಹುಕ್ಸ್ಗಳನ್ನು ಬಳಸಬೇಡಿ. ಎಕ್ಸಾಂಪಲ್, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ರೀತಿ ಹುಕ್ಸ್ಗಳನ್ನು ಬಳಸಬೇಡಿ. ವೈರಲ್ ಹುಕ್ ಫಾರ್ಮುಲಾ ಏನಂದರೆ ಶಾಕಿಂಗ್ ಸ್ಟೇಟ್ಮೆಂಟ್ಸು, ಕ್ವಶನು, ಪ್ರಾಮಿಸ್. ಎಕ್ಸಾಂಪಲ್, ಈ ಒಂದು ಮಿಸ್ಟೇಕ್ ಮಾಡದೆ ನಿಮ್ಮ ರೀಲ್ ವೈರಲ್ ಆಗೋದಿಲ್ಲ. ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ ಅಪ್ಲೋಡ್ ಮಾಡ್ತೀರಾ? ಇದು ತಪ್ಪು. 2026 ಇನ್ಸ್ಟಾಗ್ರಾಮ್ ಸೀಕ್ರೆಟ್ ಕ್ರಿಯೇಟರ್ಸ್ ಹೇಳಲ್ಲ. ಹುಕ್ನಲ್ಲಿ ಕ್ಯೂರಿಯಾಸಿಟಿ ಪ್ಲಸ್ ಫಿಯರ್ ಪ್ಲಸ್ ಬೆನಿಫಿಟ್ ಇರಬೇಕು. ಪಾರ್ಟ್ 3, ಕಾಂಟೆಂಟ್ ಫಾರ್ಮುಲಾ, AIDA ಮೆಥಡ್. ವೈರಲ್ ಕ್ರಿಯೇಟರ್ಸ್ ಫಾಲೋ ಮಾಡುವ ಫಾರ್ಮುಲಾ ಇದು. ಎ ಅಂದ್ರೆ ಅಟೆನ್ಷನ್, ಮೊದಲ 3 ಸೆಕೆಂಡ್ ಪವರ್ಫುಲ್ ಹುಕ್. ಐ ಅಂದ್ರೆ ಇಂಟ್ರೆಸ್ಟ್, ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡಬೇಕು, ಯೂಸ್ ಬರ್ತಿಲ್ಲ, ರೀಚ್ ಇಲ್ಲ, ಸ್ಯಾಡೋ ಬನ್ ಫೀಲ್ ಆಗಬೇಕು. ಡಿ ಅಂದ್ರೆ ಡಿಸೈರ್, ಸೊಲ್ಯೂಷನ್ ಶೋ ಮಾಡಬೇಕು, ಈ ಟ್ರಿಕ್ ಯೂಸ್ ಮಾಡಿದ್ರೆ ರೀಚ್ ಎಕ್ಸ್ಪ್ಲೋಡ್ ಆಗುತ್ತೆ. ಎ ಅಂದ್ರೆ ಆಕ್ಷನ್, ಕ್ಲಿಯರ್ ಸಿಟಿ, ಈ ರೀಲ್ಸ್ ಶೇವ್ ಮಾಡಿ, ವೈರಲ್ ಅಂತ ಕಾಮೆಂಟ್ ಮಾಡಿ, ಫಾಲೋ ಫಾರ್ ಡೈಲಿ ಗ್ರೋತ್ ಟಿಪ್ಸ್. ಈ ರೀತಿ. ಪಾರ್ಟ್ 4, ರೀಲ್ ಲೆಂತ್ ಆ್ಯಂಡ್ ಪೋಸ್ಟಿಂಗ್ ಟೈಮ್. 2026 ಬೆಸ್ಟ್ ರೀಲ್ ಲೆಂತ್ ಏನಂದರೆ 7ರಿಂದ 30 ಸೆಕೆಂಡ್ಸು ಸೂಪರ್ ವೈರಲ್, 12ರಿಂದ 15 ಸೆಕೆಂಡ್ಸು ಎಜುಕೇಷನಲ್, ನೆವರ್ ಕ್ರಾಸ್ 30 ಸೆಕೆಂಡ್ಸ್ ಬಿಗಿನರ್ ಕ್ರಿಯೇಟರ್ಸ್. ಬೆಸ್ಟ್ ಪೋಸ್ಟಿಂಗ್ ಟೈಮ್ ಇನ್ ಇಂಡಿಯಾ ಮಾರ್ನಿಂಗು 7:30ರಿಂದ 9 AM ವರೆಗೂ ಬೆಸ್ಟ್ ಟೈಮಿಂಗ್ ಆಗಿರುತ್ತೆ. ಈವ್ನಿಂಗ್ ಟೈಮಲ್ಲಿ 6:30 to 9:30 PM ಬೆಸ್ಟ್ ಟೈಮು. ಪ್ರೋ ಟಿಪ್ಸ್ ಬಂದುಬಿಟ್ಟು ಒಂದೇ ರೀಲ್ ಡಿಫ್ರೆಂಟ್ ಟೈಮ್ನಲ್ಲಿ ಅಪ್ಲೋಡ್ ಮಾಡಬೇಡಿ, ಶಾಡೋ ಬ್ಯಾನ್ ರಿಸ್ಕ್ ಇದೆ. ಪಾರ್ಟ್ 5, ಹ್ಯಾಶ್ಟ್ಯಾಗ್ಸ್ ಆ್ಯಂಡ್ ಕ್ಯಾಪ್ಷನ್ ಫಾರ್ಮುಲಾ 2026. 30 ಹ್ಯಾಶ್ಟ್ಯಾಗ್ಸು ಯೂಸ್ ಮಾಡಬೇಡಿ. ಫಾರ್ ಯು, ವೈರಲ್, ರೀಲ್, ಬ್ಲೈಂಡ್ಲಿ ಹ್ಯಾಶ್ಟ್ಯಾಗ್ಸ್ಗಳನ್ನು ಯೂಸ್ ಮಾಡಬೇಡಿ. ಕರೆಕ್ಟ್ ಫಾರ್ಮುಲಾ ಏನಂದರೆ 3 ನೀಶ್ ಹ್ಯಾಶ್ಟ್ಯಾಗು ಮತ್ತು 2 ಕಾಂಟೆಂಟ್ ಹ್ಯಾಶ್ಟ್ಯಾಗು ಮತ್ತು 1 ಲೊಕೇಶನ್ ಹ್ಯಾಶ್ಟ್ಯಾಗು. ಇದು ಬೆಸ್ಟು. ಎಕ್ಸಾಂಪಲ್ ನೋಡಿ, ಕನ್ನಡ ರೀಲ್ಸ್, ಇನ್ಸ್ಟಾಗ್ರಾಮ್ ಟಿಪ್ಸ್ ಕನ್ನಡ, ರೀಲ್ ಗ್ರೋತ್, ಕಾಂಟೆಂಟ್ ಕ್ರಿಯೇಟರ್ ಕರ್ನಾಟಕ. ಈ ರೀತಿಯಾಗಿ ಹ್ಯಾಶ್ಟ್ಯಾಗ್ಸ್ಗಳು ಕ್ಲಿಯರ್ ಆಗಿ ಇರಲಿ. ಕ್ಯಾಪ್ಷನ್ ಫಾರ್ಮುಲಾ ಬಂದು ನೋಡಿ, ಕ್ವಶನು ಪ್ಲಸ್ಸು ಪ್ರಾಮಿಸ್ ಇರಬೇಕು. ನಿಮ್ಮ ರೀಲ್ ಯೂಸ್ ಸ್ಟ್ರಕ್ ಆಗಿದೆಯಾ, ಈ ಟ್ರಿಕ್ ಟ್ರೈ ಮಾಡಿ. ಈ ರೀತಿಯಾಗಿ ಕ್ಲಿಯರ್ ಕ್ಯಾಪ್ಷನ್ಗಳನ್ನು ಯೂಸ್ ಮಾಡಿ. ಪಾರ್ಟ್ 6, ಕನ್ಸಿಸ್ಟೆನ್ಸಿ ಆ್ಯಂಡ್ ಮಿಸ್ಟೇಕ್ಸ್. ಸ್ನೇಹಿತರೆ, ಕನ್ಸಿಸ್ಟೆನ್ಸಿ ಅಂದರೆ ನೀವು ಡೈಲಿ ಆ್ಯಕ್ಟಿವ್ ಇರಬೇಕು. ನೀವು ಡೈಲಿ ಒಂದು ರೀಲ್ ಅಥವಾ ಸ್ಟೋರಿಗಳನ್ನು ಪೋಸ್ಟ್ ಮಾಡ್ತಾ ಇರಬೇಕು. ಆ್ಯಕ್ಚುಲಿ ಹೇಳಬೇಕಾದ್ರೆ ನೀವು ಇನ್ಸ್ಟಾಗ್ರಾಮಲ್ಲಿ ಎನಿ ಟೈಮ್ ಆಕ್ಟಿವ್ ಆಗಿ ಇರಬೇಕು. ಕಾಮನ್ ಮಿಸ್ಟೇಕ್ಸ್, ಕಾಪಿ ಪೇಸ್ಟ್ ಕಾಂಟೆಂಟ್ಗಳು ಅಪ್ಲೋಡ್ ಮಾಡಬೇಡಿ, ಲೋ ಕ್ವಾಲಿಟಿ ವಿಡಿಯೋಸ್ ಅಪ್ಲೋಡ್ ಮಾಡಬೇಡಿ, ನೋ ಸಬ್ ಟೈಟಲ್ಸ್ ವಿಡಿಯೋಸ್ಗಳು ಅಪ್ಲೋಡ್ ಮಾಡಬೇಡಿ. ವೈರಲ್ ರೂಲ್ ನೋಡಿ, ಡೈಲಿ 1 ರೀಲ್ನ ಅಪ್ಲೋಡ್ ಮಾಡಿ, ಮಿನಿಮಮ್ 30 ಡೇಸ್ವರೆಗೂ ಕಂಟಿನ್ಯೂ ಮಾಡಿ. ಮತ್ತು ನಿಮ್ಮ ನೀಶ್ ಏನಿದೆ ನೋಡಿ ಅದು ಸೇಮ್ ಇರಲಿ. ಒಂದು ನೀಶ್ ಮೇಲೆ ಇನ್ನೊಂದು ವಿಡಿಯೋ, ಇನ್ನೊಂದು ನೀಶ್ ಮೇಲೆ ಇನ್ನೊಂದು ವಿಡಿಯೋ, ಈ ರೀತಿಯಾಗಿ ಪೋಸ್ಟ್ ಮಾಡಬೇಡಿ. ಒಂದು ನೀಶ್ ಮೇಲೆ ನಿಮ್ಮ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿ. ಮತ್ತು ಕ್ಲಿಯರ್ ಸಬ್ ಟೈಟಲ್ಸ್ನ ಯೂಸ್ ಮಾಡಿ, ಯಾಕಂದರೆ 90% ಜನರು ಮ್ಯೂಟಲ್ಲಿ ನೋಡ್ತಾರೆ. ಅದಕ್ಕೋಸ್ಕರ ನೀವು ನಿಮ್ಮ ರೀಲ್ಗಳಲ್ಲಿ ಸಬ್ ಟೈಟಲ್ಸ್ನ ಬಳಸಿ. ಪಾರ್ಟ್ 7, 30 ಡೇ ವೈರಲ್ ಚಾಲೆಂಜ್. ಈ 30 ದಿನಗಳಲ್ಲಿ ಸೀರಿಯಸ್ ಆಗಿ ವರ್ಕ್ ಮಾಡಿ, ಡೈಲಿ ಒಂದು ವಿಡಿಯೋನ ಪೋಸ್ಟ್ ಮಾಡಿ. 30 ದಿನದಲ್ಲಿ ಒಂದು ರೀಲ್ ಅಂತೂ ವೈರಲ್ ಆಗೋದೇ ಇರೋದಿಲ್ಲ, ಖಂಡಿತ ವೈರಲ್ ಆಗೇ ಆಗುತ್ತೆ. ಸೊ ಡೈಲಿ ಒಂದು ವಿಡಿಯೋಸ್ನ ಅಪ್ಲೋಡ್ ಮಾಡಿ 30 ಡೇಸ್ವರೆಗೂ. ಈ ವಿಡಿಯೋ ನಿಮಗೆ ವ್ಯಾಲ್ಯೂ ಕೊಟ್ಟಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಕನ್ನಡ ಕ್ರಿಯೇಟರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಇನ್ಸ್ಟಾಗ್ರಾಮ್ ಗ್ರೋತ್ ಜರ್ನಿ ಇಲ್ಲಿ ಸ್ಟಾರ್ಟ್ ಆಗ್ತಿದೆ. ನೆಕ್ಸ್ಟ್ ವಿಡಿಯೋ ಯಾವ ಟಾಪಿಕ್ ಮೇಲೆ ಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಾನು ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.